ಅಮರ್, ಅಕ್ಬರ್, ಆಂಥೋನಿ 3 ಜನ ಸೇರ್ಕೊಂಡು ಮೂವಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಪ್ರಾಫಿಟ್ಸ್ ನ ಈಕ್ವಲ್ ಆಗಿ ಡಿವೈಡ್ ಮಾಡ್ಕೋತಾರೆ. ಏನಾದ್ರೂ ಅವರ ಬಿಸ್ನೆಸ್ಗೆ ₹120 ಪ್ರಾಫಿಟ್ ಆದ್ರೆ ಅದು 3 ಜನರ ಮಧ್ಯೆ ಡಿವೈಡ್ ಆಗಿ ಪ್ರತಿಯೊಬ್ಬರಿಗೂ ₹40 ಸಿಗುತ್ತೆ. ಈ ಕೇಸಲ್ಲಿ 3 ಅಂದ್ರೆ ಬಿಸ್ನೆಸ್ ನ ಓನ್ ಮಾಡಿರೋರು, ₹40 ಅರ್ನಿಂಗ್ ಪರ್ ಶೇರ್ ಆಗುತ್ತೆ. ಅರ್ನಿಂಗ್ ಪರ್ ಶೇರ್ ಅಂದ್ರೆ ಕಂಪನಿ ಪ್ರತಿ ಶೇರ್ ಮೇಲೆ ಎಷ್ಟು ಪ್ರಾಫಿಟ್ ಮಾಡ್ತಿದೆ ಅನ್ನೋದು. ನಾವೇನಾದ್ರೂ ಒಂದೇ ಇಂಡಸ್ಟ್ರಿಲಿ ಇರೋ 2 ಕಂಪನಿಗಳನ್ನ ಕಂಪೇರ್ ಮಾಡೋದಾದ್ರೆ, ಸೊ ಈ ಕೇಸಲ್ಲಿ ಅವುಗಳ ಇಂಡಿವಿಜುವಲ್ EPS ನ ಶೇರ್ ಪ್ರೈಸ್ ಇಂದ ಡಿವೈಡ್ ಮಾಡಿದ್ರೆ ಅರ್ನಿಂಗ್ ಈಲ್ಡ್ ಗೊತ್ತಾಗುತ್ತೆ. ಅರ್ನಿಂಗ್ ಈಲ್ಡ್ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಒಳ್ಳೇದು. EPS ಒಂದು ಇಂಪಾರ್ಟೆಂಟ್ ಮೆಟ್ರಿಕ್, ಆದ್ರೆ ಕೇವಲ ಇದೊಂದೇ ಮೆಟ್ರಿಕ್ ಮೇಲೆ ನಿಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಬೇಸ್ಡ್ ಇರಬಾರ್ದು. ಕಂಪನಿ ವ್ಯಾಲ್ಯೂಯೇಷನ್ ಬಗ್ಗೆ ಗೊತ್ತಿರೋದು ಕೂಡ ಈಕ್ವಲಿ ಇಂಪಾರ್ಟೆಂಟ್. ಯಾಕಂದ್ರೆ ಒಂದ್ ಪಾಯಿಂಟ್ ಅಲ್ಲಿ ಕಂಪನಿ EPS ಜಾಸ್ತಿ ಆಗ್ತಿರುತ್ತೆ, ಆದ್ರೆ ಸ್ಟಾಕ್ ಪ್ರೈಸ್ ಫಾಲ್ ಆಗ್ತಾ ಇರುತ್ತೆ. ಈ ರೀತಿಯ ಹೆಚ್ಚಿನ ವಿಡಿಯೋಸ್ಗಾಗಿ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.